ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಅಮಾವಾಸ್ಯೆ ಪೂಜೆಗೆ ಸಿಗಂದೂರು ಹೋಗ್ಬೇಕು ಅಂತೇಳಿ. ಫೈನಲಿ ಹೊರಟ್ವಿ. ನಾವು ಹೋದಾಗ ಆಲ್ರೆಡಿ 10 ಅನಿಸುತ್ತೆ. ಊಟ ಹೋಟ್ಲು ಏನೂ ಓಪನ್ ಇಲ್ಲ, ಎಲ್ಲ ಊಟ ಸಿಗ್ತಾ ಇದ್ದಿಲ್ಲ. ಸೊ ಒಂದು ಟೀ ಕುಡಿದು ಬಂದು ತಿಂದು ಸಾಕು ಅಂತೇಳಿ ಮಲ್ಗೋಕ್ಕೆ ಅಂತ ಹೊರಟ್ವಿ. ಆಲ್ರೆಡಿ ದೇವಸ್ಥಾನ ಮುಂದೆ ತುಂಬ ಜನ ಮಲ್ಕೊಂಬಿಟ್ಟಿದ್ರು. ಈ ಥರ ಮಲ್ಕೋಬೇಕಂತ ನನಗೂ ಇಷ್ಟ ಆಯಿತು. ಸೊ ಇಲ್ಲೇ ಮಲ್ಕೊಂಡ್ವಿ. ನೈಟ್ ಟೈಮ್ ಅಲ್ವಾ, ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ, ಹೊಟ್ಟೆ ಎಲ್ಲ ಕರ ಅಂತ ಇತ್ತು. ನನ್ನ ಫ್ರೆಂಡ್ಸು ನೋಡ್ಕೊಂಬರ್ತೀನಿ ತಡ್ರಿ ಅಂತೇಳಿ ಹೋಗಿ ಯಾರೋ ತುಮಕೂರು ಸಿಕ್ಕುತ್ತಂತೆ ನಮ್ಮ ಕಡೆಯವರು. ಬ್ರದರ್ ಈ ಥರ ನಾವು ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಮ್ಮ ಫ್ರೆಂಡ್ಸ್ ಯಾರು ಊಟ ಮಾಡಿಲ್ಲ ಅಂತೇಳಿ ಅವ್ರು ಊಟ ಮಾಡಿಬಿಟ್ಟು ನಮಗೊಂದು ಸ್ವಲ್ಪ ಪುಳಿಯೋಗರೆ ಇಸ್ಕೊಂಬಂದಿದ್ರು. ಅಷ್ಟಾಗ್ಲಲ್ವಾ ಅನ್ನದ ಬೆಲೆ ಗೊತ್ತಾಗೋದು. ಅನ್ನಂ ಪರಬ್ರಹ್ಮಂ ಅಂತಾರಲ್ವಾ, ಇದಕ್ಕೆ ಅನಿಸುತ್ತೆ. ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಂಡ್ವಿ. ಬೆಳಗ್ಗೆ ರಶ್ ಆಗಿಬಿಡುತ್ತೆ ಅಮಾವಾಸ್ಯೆ ಅಂತೇಳಿ ಬೆಳಗ್ಗೆ 1:30ಗೆ ಎದ್ದು ಸ್ನಾನ ಮಾಡೋಣ ಅಂತ ಹೋದ್ವಿ. ಅಲ್ಲೂ ಸ್ವಲ್ಪ ರಶ್ ಇತ್ತು. ಸರಿ ಅಂತೇಳಿ ಕ್ಯೂಯಲ್ಲಿ ನಿಂತ್ಕೊಂಡು ಅಲ್ಲೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನ ಮುಂದೆ ಬಂದರೆ ಅಷ್ಟೊಂದು ಜನ ಏನಿದ್ದಿಲ್ಲ. ನಾವು ಸುಮ್ಮನೆ ಟೆನ್ಷನ್ ತಗೊಂಡು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಬಂದ್ವಿ. ದೇವ್ರಿಗೆ ಏನೇನು ವಿಶೇಷ, ಏನೇನು ಕೊಡ್ಬೋದು ಅಂತ ನಮಗೂ ಗೊತ್ತಿರಲಿಲ್ಲ. ಅಲ್ಲೇ ಹೂ ಅಂಗಡಿ, ಕಾಯಿ ಅಂಗಡಿ ಎಲ್ಲ ಇಟ್ಕೊಂಡಿದ್ರು. ಅವ್ರಿಗೆ ಕೇಳಿದ್ವಿ ಏನು ಕೊಡ್ಬೋದು ಏನು ಅಂತೇಳಿ. ಅವ್ರು ಯಾವುದೇನೋ ಕೊಟ್ಟರು, ಹೂವು, ಬಾಳೆಹಣ್ಣು ಮತ್ತು ಇನ್ನೂ ಏನೋ ವಿಶೇಷವಾಗಿ ಅದೇನೋ ವೈಟ್ ಕಲರ್ ಹೂವು ಅಂತೆ, ಅದು ಕೊಟ್ಟರು. ಅದನ್ನು ತೊಗೊಂಡು ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ಕಾಣಿಸ್ತಿದೆ ಹಾಂ, ತುಂಬ ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಎಂಟ್ರಿ ಬೇರೆ ತೊಗೊಂಡು ಸ್ಪೆಷಲ್ ಎಂಟ್ರಿ ಬೇರೆ ಹೋದ್ವಿ. ಅಲ್ಲಿ ಇನ್ನೂ 3 ಗಂಟೆ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಎಷ್ಟೊತ್ತಿಗೆ ತೆಗಿತಾರೆ ಅಂತೇಳಿ. 3 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. 5 ಗಂಟೆ ಆದರೂ ಓಪನ್ ಆಗಲಿಲ್ಲ. ಸರಿ ಅಂತೇಳಿ 5 ಗಂಟೆವರೆಗೂ ಅದೇ ಥರ ನೋಡ್ಕೊಂಡಿದ್ವಿ. ಬಟ್ ಏನು ಅಷ್ಟೊಂದು ಜನ ಏನು ಇದ್ದಿಲ್ಲ. ಸುಮಾರು ಜನ ಅಂದರೆ ಸ್ವಲ್ಪ ಜನ ಅಷ್ಟೇ ಇದ್ದಿದ್ದು, ಏನು ಅಷ್ಟೊಂದು ಕ್ಯೂ ಅದೇನೂ ಇರಲಿಲ್ಲ. ದೇವಸ್ಥಾನದೊಳಗಡೆ ಎಂಟ್ರಿ ಆದಮೇಲೆ ಈ ಥರ ಒಂಥರ ಬ್ಯಾಚ್ ವೈಸ್ ಕೂರಿಸಿರ್ತಾರೆ. ಒಂದೊಂದೇ ಬ್ಯಾಚ್ ಬಿಡ್ತಾರೆ ಅರ್ಚನೆ ಮಾಡಿಸೋದಕ್ಕೆ. ನಾವು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊರಗಡೆ ಬಂದು ಪರ್ಚೇಸಿಂಗ್ ಇತ್ತು. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಫ್ರೆಂಡ್ ಗಜೇಂದ್ರ ಅವರು ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡಿದ್ರು. ಈ ದೇವರು ಭೂತರಾಯ ಅಂತೇಳಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಕ್ಷೇತ್ರ ಪಾಲಕ. ಇವರೇ ಹೆಡ್, ಅಂದರೆ ಇಲ್ಲೇನೇ ಒಳ್ಳೇದು ಕೆಟ್ಟದ್ದು ಆದರೂ ಇವರೇ ನೋಡ್ಕೊಳ್ಳೋದು ಅಂತ. ಅದೆಲ್ಲ ಸ್ವಲ್ಪ ಫೋಟೋಸ್ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ. ಇಲ್ಲ ಹೇಳಿ, ನೀವೇ 10 ಕಡೆ ಮಾತಾಡೋಕ್ಕಾಗ್ತಾ ಏನು ಅನಿಸ್ತಾ ಇದೆ ಗಜೇಂದ್ರು? ಹೆಂಗಿದೆ ಜರ್ನಿ? ಅದು ಮುಂದೆ ನೋಡಿ, ಎಲ್ಲ ನೋಡಿ ನಾವೆಲ್ಲ ಫಸ್ಟ್ ಟೈಮ್ ಈ ಕೊಡ್ಚಾದ್ರಿ ಬೆಟ್ಟಕ್ಕೆ ಬರ್ತಾ ಇರೋದು. ನಾನು ಮಾಮೂಲಿ ಎಲ್ಲ ಪ್ಲೇಸ್ ಥರನೇ ಇರುತ್ತೆ, ಮಾಮೂಲಿ ಇದರಲ್ಲೇನು ಸ್ಪೆಷಲ್ ಇರೋಲ್ಲ ಅಂದ್ಕೊಂಡೆ. ಆದರೆ ಇಲ್ಲಿ ಪ್ರೈವೇಟ್ ವೆಹಿಕಲ್ನ ಬಿಡಲ್ಲ, ಮಾಮೂಲಿ ನಾವು ತೊಗೊಂಡೋಗಿದ್ದು ಬಿಡಲ್ಲ. ಅಲ್ಲಿರ್ತಕ್ಕಂಥ ಗೌರ್ಮೆಂಟ್ ಅವರೇ ಸ್ವಲ್ಪ ಜೀಪ್ಗಳನ್ನ ಬಿಟ್ಟಿದ್ದಾರೆ. ಆ ಜೀಪಲ್ಲಿ ಮಾತ್ರ ನಾವು ಹೋಗಬೇಕು. ಫೈನಲಿ ಹೇಳೋದಾದರೆ ಆ ಜೀಪ್ಗಳು ಅಷ್ಟೇ ಅಲ್ಲಿ ಹೋಗೋಕ್ಕಾಗೋದು. ಅಷ್ಟು ಸಿಕ್ಕಾಪಟ್ಟೆ ರೋಡ್ ಚೆನ್ನಾಗಿಲ್ಲ, ಫುಲ್ಲು ಕಲ್ಲು ಈ ಥರ ಇರುತ್ತೆ. ನಾವು 5 ಮೆಂಬರ್ಸ್ಗೆ ಸಪ್ರೇಟ್ ಜೀಪ್ ಮಾಡಿಕೊಂಡು ಹೊರಟ್ವಿ. ಅವ್ರು ನಮಗೆ 2,000 ರೂಪಾಯಿ ಕಾಸ್ಟ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅವತ್ತು ಅವ್ರಿಗೆ 2,000 ಕಮ್ಮಿನೇ ಅನ್ಸೋದು ಬಿಡ್ರಿ. ಆ ಇದರಲ್ಲಿ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಈ ಕೊಡ್ಚಾದ್ರಿ ಬೆಟ್ಟ ಪಶ್ಚಿಮ ಘಟ್ಟಗಳಿಗೆ ಸೇರುತ್ತಂತೆ. ನಮಗೆ ಇವರೇ ಡ್ರೈವರು ಎಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು. ಪಶ್ಚಿಮ ಘಟ್ಟಗಳಿಗೆ ಸೇರುತ್ತೆ. ಮತ್ತು ಇಲ್ಲೇ ಗೌರ್ಮೆಂಟ್ ಅವರು 270 ಈ ಥರ ಜೀಪ್ಗಳನ್ನ ಬಿಟ್ಟಿದ್ದಾರಂತೆ. ಯಾರಾದರೂ ಪ್ರವಾಸಿಗರು ಬರ್ತಾನೆ ಇರ್ತಾರೆ, ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಅವರೆಲ್ಲರೂ ಇದೇ ಜೀಪಲ್ಲೇ ಹೋಗ್ಬೇಕಲ್ವಾ, ಅದಕ್ಕೆ ಒಂದು 270 ಗೌರ್ಮೆಂಟ್ ಕಡೆಯಿಂದನೇ ಬಿಟ್ಟಿದ್ದಾರೆ. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋರು ಫಸ್ಟೇ ಮೊದಲೇ ಅಲ್ಲಿ ಕೆಳಗಡೆ ಒಂದು ಫಾರೆಸ್ಟ್ ಆಫೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ನಮ್ಮದು ID ಪ್ರೂಫ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲೇನೋ ಪರ್ ಹೆಡ್ 400 ರೂಪೀಸ್ ಇದು ಮಾಡ್ತಾರೆ. 400 ರೂಪೀಸ್ ಕಟ್ಬಿಟ್ಟು ನಾವು ನಮ್ಮ ಹೆಸರೆಲ್ಲ ಬರೆಸಿ ಈ ಥರ ಇಷ್ಟು ಗಂಟೆಗೆ ಹೋಗ್ತೀವಿ ಅಂತೇಳಿ ಬರ್ಸಿದ್ರೆ ಹೋಗೋದಕ್ಕೆ ಮಾತ್ರ ಟ್ರೆಕ್ಕಿಂಗ್ ಇರುತ್ತೆ. ಬರಬೇಕಾದ್ರೆ ನಾವು ಇಲ್ಲಿಂದನೇ ಒಂದು ಜೀಪು ಬುಕ್ ಮಾಡಿರಬೇಕು. ನಾವು ಅಲ್ಲಿಗೆ ಹೋದ್ಮೇಲೆ ಆ ಜೀಪ್ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ನಮ್ಮನ್ನು ಕರ್ಕೊಂಬರುತ್ತೆ. ಜೀಪಲ್ಲಿ ಹೋಗೋರಿಗೆ ಫುಲ್ಲು 18 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಬಟ್ ಬೈ ವಾಕ್ ನಾವೇನಾದರೂ ಟ್ರ್ಯಾಕ್ ಮಾಡ್ಕೊಂಬರ್ತೀವಿ ಅಂತಂದರೆ ಒಂದು 8 ಕಿಲೋಮೀಟ್ರ್ ಆಗುತ್ತಂತೆ. ನಾವು ಹೋಗ್ತಿದ್ದಾರೆ ಇಲ್ಲಿ ಇನ್ನೊಂದು ಯಾವುದೋ
ಜೀಪು ಕೆಟ್ಟೋಗಿತ್ತು. ಬಟ್ ಇಲ್ಲಿ ಹೆಲ್ಪಿಂಗ್ ನೇಚರ್ ತುಂಬ ಇದೆ, ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಫೈನಲಿ ನಾವು ಮೇಲೆ ಬಂದ್ವಿ. ಇದು ವಿಶೇಷ ಏನು, ಕೊಡಚಾದ್ರಿ ಬೆಟ್ಟ ಏನಕ್ಕೆ ವಿಶೇಷ ಅಂತ ಹೇಳೋದಾದರೆ, ಕೊಲ್ಲೂರು ಮೂಕಾಂಬಿಕೆ ಅಂತ ಏನಿದೆ ದೇವಸ್ಥಾನ, ಆ ಕೊಲ್ಲೂರು ಮೂಕಾಂಬಿಕೆಯ ಮೂಲ ಸ್ಥಾನ ಈ ಕೊಡಚಾದ್ರಿ ಬೆಟ್ಟ. ಮೂಕಾಸುರ ಅಂತ ರಾಕ್ಷಸನ್ನ ತಾಯಿ ಸಂಹಾರ ಮಾಡಿದಾಗ ತಾಯಿಗೆ ಮೂಕಾಂಬಿಕೆ ಅಂತೇಳಿ ಹೆಸರು ಬರುತ್ತೆ. ಆ ಸಂಹಾರ ಮಾಡಿದಂಥ ಒಂದು 30 ಅಡಿ ಉದ್ದದ ಒಂದು ಇದಿದೆ ಕಬ್ಬಿಣದ ರಾಡು, ಅದರಲ್ಲೇ ಅವನ್ನ ಸಂಹಾರ ಮಾಡಿದ್ದು ಅಂತ ಇಲ್ಲಿ ಪ್ರತೀತಿ ಇದೆ. ಇಲ್ಲಿ ದೇವ್ರನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ಸು, ಆದರೂ ನಮ್ಮ ವ್ಯೂವರ್ಸ್ ನೋಡಲಿ ಅಂತೇಳಿ ದೇವ್ರನ್ನ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಾವು ಮುಂದೆ ಹೋಗಬೇಕು. ಮುಂದೆ ಅಂದರೆ ಅಲ್ಲಿಂದ ಬೈ ವಾಕ್ 1.5 ಕಿಲೋಮೀಟ್ರ್ ಹೋಗಬೇಕು. 1.5 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಶಂಕರಾಚಾರ್ಯರು ಇದ್ದಂತಹ ಜಾಗ, ಅದು ಶಂಕರಾಚಾರ್ಯರು ವಿಶ್ರಾಂತಿ ಪಡಿತಿದ್ದಂತಹ ಜಾಗ. ಅಲ್ಲೊಂದು ಮಂಟಪ ಬೇರೆ ಇದೆಯಂತೆ, ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಹೆಂಗಿರುತ್ತೆ ಅಂತೇಳಿ. ಅಲ್ಲಿಂದ ಮುಂದೆ ಹೊರಟ್ವಿ ನಡ್ಕೊಂಡು. ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು, ಬಿಸಿಲು ಬೇರೆ ಸ್ವಲ್ಪ ಜಾಸ್ತಿನೇ ಇತ್ತು. ರಾಮ ರಾಮ ಬಾಬಾ ಉಸಿರಾಳ ಗಜರಾಗೆ ಎಲ್ಲ ಕಡೆ ಗೊತ್ತಾಯ್ತು. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿಲ್ಲ, ಆಲ್ರೆಡಿ ನನ್ನ ಫ್ರೆಂಡ್ ಔಟ್ ಆಗೋದ, ನಾನು ಬರೋಲ್ಲ, ನನ್ನ ಕೈಲಾಗಲ್ಲ ಅಂತೇಳಿ ಅವನನ್ನು ಅಲ್ಲೇ ಬಿಟ್ವಿ. ಆದರೂ ತುಂಬ ಫೋರ್ಸ್ ಮಾಡಿದ್ವಿ, ಇಲ್ಲಿವರೆಗೂ ಬಂದಿದ್ದೀವಿ, ಬಾರೋ ಬೇಡ ನೋಡ್ಕೊಂಬರೋಣ ಅಂತ. ಅವನು ಒಪ್ಪಲಿಲ್ಲ. ಸರಿ ಹೆಂಗಾದ್ರೂ ಮಾಡ್ಕೊಂತೇಳಿ ಅವನನ್ನು ಅಲ್ಲೇ ಬಿಟ್ಟು ಏನಾದರೂ ಮಾಡ್ಕೊಂತ ನಾವು 4 ಜನ ಮುಂದೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿ ತುಂಬ ಜನ ಇವರು ಕೇರಳದವ್ರು ಬರ್ತಾಯಿದ್ರು. ನಮಗೆ ಗೊತ್ತಾಗಿಲ್ಲ ಏನಿದು ಕೇರಳಕ್ಕೆ ಸೇರಿತ್ತ ಏನು, ನಮಗೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂದ್ಕೊಂಡು ಸರಿ ನೋಡೋಣ ಬಿಡು ಮುಂದೆ ವಿಚಾರಿಸೋಣ ಅಂತೇಳಿ ಹೋಗ್ತಿದ್ವಿ. ತುಂಬ ಅಂದರೆ ಒಂದು 75 to 80% ಜನ ಅಲ್ಲಿಗೆ ಬರ್ತಿರೋರೆಲ್ಲ ಕೇರಳದವರೇನೆ. നാഗ്പൂരിൽ അല്ല ഒരു സ്റ്റേഷനിൽ റായ്പൂര് ബിലാസ്പൂർ തണുപ്പ് നാഗ്പൂർ സ്റ്റേഷനിൽ ಮುಂದೆ ಹೋಗ್ತಾ ನಮಗೊಬ್ಬರು ಸ್ವಾಮಿ ಸಿಕ್ಕಿದ್ರು. ಅವರು ತುಂಬ ವಯಸ್ಸಾಗಿದೆ, ಅವ್ರು ಹೆಂಗತ್ತಿ ಇಲ್ಲಿ ನಡ್ಕೊಂಬಂದು ಮತ್ತೆ ವಾಪಸ್ ಹೋಗ್ತಿದ್ದೀರ ಅಂತ ನಮಗೆ ಶಾಕ್ ಆಗೋಯ್ತು. ಮತ್ತು ಅಲ್ಲಿಂದ ನಾವೇನಕ್ಕೆ ಈ ಥರ ಇಷ್ಟೊಂದು ಕೇರಳದವರೆಲ್ಲ ಬರ್ತಾರೆ ಅಂತ ಕೇಳಿದಾಗ ನಮ್ಗೆ ಹೇಳಿದ್ದವರು, ಶಂಕರಾಚಾರ್ಯರು ಕೇರಳದವರು ಅವರು ಒಂದು ಸತಿ ಆದರೂ ಕೊಡಚಾದ್ರಿ ಬೆಟ್ಟಕ್ಕೆ ಬಂದು ಇಲ್ಲಿನ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ನಾವು ಹೋದಾಗ ಆಲ್ಮೋಸ್ಟ್ ಒಂದು 80% ಇದ್ದಿದ್ದೆಲ್ಲ ಕೇರಳದವರೇ. ಬಟ್ ಅಂಥ ಸ್ಟೇಟಲ್ಲಿದ್ದು ಈ ಥರ ಒಂದು ದೇವ್ರಿಗೆ ನಡ್ಕೊತಾರೆ ಅಂದರೆ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಅವರು ಕೇರಳದವರು. ಇರಲಿ, ಒಂದು ಹೆಮ್ಮೆ ನಮ್ಮ ಕರ್ನಾಟಕಕ್ಕೆ ಬಂದು ಈ ಥರ ಒಂದು ಅವರು ಇಲ್ಲಿನ ಒಂದು ಪ್ಲೇಸ್ಗೆ ಬರಲೇಬೇಕು, ಇಲ್ಲಿ ಒಂದು ಅಷ್ಟೊಂದು ನಡ್ಕೊತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿದ್ದು ನಮಗೆ ಹೆಮ್ಮೆ ಆಗುತ್ತೆ. ಇದೆ ಶಂಕರಾಚಾರ್ಯರು ವಿಶ್ರಾಂತಿ ಪಡತಕ್ಕಂಥ ಜಾಗ. ಅಲ್ಲಿ ಶಂಕರಾಚಾರ್ಯದ ಒಂದು ವಿಗ್ರಹ ಬೇರೆ ಇದೆ. ಇಲ್ಲಿಂದ ಮುಂದೆ ಇನ್ನೊಂದು ಪ್ಲೇಸ್ ಇದೆ ಅಂತೆ, ಅದು ಅಲ್ಲಿ ಶಂಕರಾಚಾರ್ಯರು ಧ್ಯಾನ ಎಲ್ಲ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿಗೆ ಇವಾಗ ಯಾರನ್ನೂ ಬಿಡಲ್ಲ. ಮತ್ತು ಈ ಥರ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಮೋಡ ಮುಚ್ಚಿದಂಗೆ ನಾವು ಹೋದರೆ ಈ ಥರ ಎಲ್ಲ ಕಾಣಿಸುತ್ತೆ. ಇದೆಲ್ಲ ಕಾಡ್ಕೋಣಗಳು, ಇಷ್ಟೊಂದು ಕಾಡ್ಕೋಣ ಇದೆ, ಸಿಕ್ಕಾಪಟ್ಟೆ ವೈಲ್ಡ್ ಲೈಫ್ ನೋಡು. ಬಟ್ ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಮಳೆ ಟೈಮಲ್ಲಿ ಮೋಡ ಇರೋ ಟೈಮಲ್ಲಿ ನಾವು ಹೋದರೆ ಅದೊಂದು ಮೆಮೊರೇಬಲ್ಲೇ ಆಗೋಗ್ಬಿಡುತ್ತೆ. ಸರಿ ಅಂತೇಳಿ ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಮ್ಮ ಜರ್ನಿನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿಗೆ ವೀಡಿಯೋ ಮಾಡ್ತೀನಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.